ಹಾಯ್ ಅಸ್ಸಲಾಮ್ ಅಲೈಕುಮ್. ಇವತ್ತು ನಮಗೆ ಮಸಾಲೆ ಶವಾಯ ಕುಕ್ಕರಲ್ಲಿ ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಒಣಮೆಣಸು ಒಂದು 15 ಹಾಕಿ, ಅದಕ್ಕೆ ಬಿಸಿ ನೀರು ಹಾಕಿ ಒಂದು 10 ನಿಮಿಷ ನೆನೆಯಲು ಇಟ್ಬಿಡಿ. ಆ ಹೊತ್ತಿಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕ್ಲೀನ್ ಮಾಡಿ ತಗೊಳ್ಳುವ. ಮತ್ತು ಒಂದು ಜಾರ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಸಣ್ಣಗಿರುವ ಈರುಳ್ಳಿ ಒಂದು 20 ಹಾಕಿ, ಮತ್ತು ಬೆಳ್ಳುಳ್ಳಿ ಒಂದು 10 ಹಾಕಿ, ಒಂದು ಟೊಮೆಟೊ ಮತ್ತು ನೆನೆಸಿ ಇಟ್ಟ ಮೆಣಸು ಹಾಕಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಹುಡಿಯೆಲ್ಲ ಸೇರಿಸುವ. ಅರಿಶಿನ ಹುಡಿ ಒಂದು 1/4 ಟೀ ಸ್ಪೂನ್, ಕೊತ್ತಂಬರಿ ಸೊಪ್ಪು 1 ಟೀ ಸ್ಪೂನ್, ಮತ್ತು ಗರಂ ಮಸಾಲ ಒಂದು 1/2 ಟೀ ಸ್ಪೂನ್, ಮತ್ತು ಮಸಾಲಕ್ಕೆ ಬೇಕಾದಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ. ಗ್ರೈಂಡ್ ಮಾಡಿದ ಈ ಪೇಸ್ಟನ್ನು ಚಿಕನ್ನಿಗೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ಒಂದು 4 ಗಂಟೆ ಆದರೂ ರೆಸ್ಟ್ ಇಡಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೆ ರಾತ್ರಿಯೂ ಮಸಾಲೆ ಹಚ್ಚಿ ಫ್ರಿಜ್ಜಲ್ಲಿ ಇಡ್ಬೋದು. 4 ಗಂಟೆಯ ನಂತರ ಈ ಚಿಕನನ್ನು ಮತ್ತು ಅದರ ಮಸಾಲೆಯನ್ನು ಒಟ್ಟಿಗೆ ಒಂದು ಕುಕ್ಕರಿಗೆ ಹಾಕಿ 2 ವಿಸಿಲ್ ಬರುವ ಹಾಗೆ ಬೇಯಿಸಿ ತೆಗೆಯುವ. 2 ವಿಸಿಲಾದ ಮೇಲೆ ಓಪನ್ ಮಾಡಿ, ಮತ್ತು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಚಿಕನನ್ನು ಚೆನ್ನಾಗಿ 2 ಸೈಡ್ ಚೆನ್ನಾಗಿ ಫ್ರೈ ಮಾಡಿ ತೆಗೆಯುವ. ಫ್ರೈ ಆದ ಚಿಕನನ್ನು ಒಂದು ಪ್ಲೇಟಿಗೆ ತಗೊಳ್ಳಿ. ಬಾಕಿ ಇದ್ದ ಮಸಾಲೆಯನ್ನು ಅದೇ ಪ್ಯಾನಿಗೆ ಹಾಕಿ ರೋಸ್ಟ್ ಥರ ಬರುವವರೆಗೂ ಹೈ ಫ್ಲೇಮಿನಲ್ಲಿ ಇಡಿ. ರೋಸ್ಟ್ ಥರ ಬಂದಾಗ ಅದಕ್ಕೆ ತೆಗೆದಿಟ್ಟ ಚಿಕನ್ ಹಾಕಿ ಒಂದು 2 ನಿಮಿಷ ಮುಚ್ಚಿಬಿಡಿ. ಈಗ ನಾವು ಪ್ಲೇಟಿಂಗ್ ಮಾಡುವ. ಮಸಾಲ ಮಾಡಿ ಸ್ವಲ್ಪ ಹೊತ್ತು ಇಡಬೇಕು, ಬಿಟ್ಟರೆ ಇದನ್ನು ಮಾಡಲು ತುಂಬ ಈಸಿ. ಈಗ ತುಂಬ ಟೇಸ್ಟಿಯಾದ ಮಸಾಲ ಶವಾಯ ರೆಡಿಯಾಗಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.